ನಮಸ್ಕಾರ. ಸೂರ್ಯಕುಮಾರ್ ಯಾದವ್ ಮತ್ತು ಶುಭ್ಮನ್ ಗಿಲ್ ರವರ ಆರ್ಭಟಕ್ಕೆ ನಲುಗಿತ್ತು ಆಸೀಸ್ ಪಡೆ. ಮೊದಲ ಟಿ20 ಪಂದ್ಯದಲ್ಲಿ ವಿಶ್ವ ದಾಖಲೆ ನಿರ್ಮಿಸಿದರು ಸೂರ್ಯಕುಮಾರ್ ಯಾದವ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಕ್ಯಾನ್ಬೆರಾದ ಮೆನುಕಾ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೊದಲ ಟಿ20 ಪಂದ್ಯದಲ್ಲಿ ಇದೀಗ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಟೀಂ ಇಂಡಿಯಾ ತಂಡದ ಪರ ಶುಭ್ಮನ್ ಗಿಲ್ ಹಾಗೂ ಸೂರ್ಯಕುಮಾರ್ ಯಾದವ್ ಸಿಡಿಲಬ್ಬರದ ಆಟವನ್ನು ನೀಡುವ ಮೂಲಕ ಟೀಂ ಇಂಡಿಯಾಗೆ ಮೊದಲ ಟಿ20 ಪಂದ್ಯದಲ್ಲಿ ಭರ್ಜರಿ ಆರಂಭವನ್ನ ತಂದುಕೊಟ್ಟಿದ್ದಾರೆ ಸ್ನೇಹಿತರು. ಆದರೆ ಇದೀಗ ನಿರೀಕ್ಷಿಸಿದಂತೆ ಪಂದ್ಯಕ್ಕೆ ಮಳೆ ಅಡಿಪಡಿಸಿದ್ದರಿಂದಾಗಿ ಪಂದ್ಯವನ್ನ ಸ್ಥಗಿತಗೊಳಿಸಲಾಗಿದೆ. ಅಲ್ಲದೆ ಮೊದಲ ಟಿ20 ಪಂದ್ಯವನ್ನ ಕೂಡ ರದ್ದು ಮಾಡಲಾಗಿದೆ ಎಂಬ ಮಾಹಿತಿಯು ಕೂಡ ಲಭ್ಯವಾಗುತ್ತಿದೆ. ಇನ್ನು ಇದಕ್ಕೂ ಮುನ್ನ ಕ್ಯಾನ್ಬೆರಾದಲ್ಲಿ ಆರಂಭವಾದ ಮೊದಲ ಟಿ20 ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಆಸೀಸ್ ನಾಯಕ ಮಿಚ್ ಮಾರ್ಷ್ ಓವರ್ ಕಾಸ್ಟ್ ಕಂಡೀಷನ್ ಗಮನದಲ್ಲಿಟ್ಟುಕೊಂಡು ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನ ಆಯ್ದುಕೊಳ್ಳುತ್ತಾರೆ. ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ ಟೀಂ ಇಂಡಿಯಾ ತಂಡದ ಪರ ಶುಭ್ಮನ್ ಗಿಲ್ ಹಾಗೂ ಅಭಿಷೇಕ್ ಶರ್ಮಾ ಕಣಕ್ಕಿಳಿದಿರುತ್ತಾರೆ. ಈ ಜೋಡಿ ಉತ್ತಮ ಆರಂಭವನ್ನೇ ನೀಡುವ ಮುನ್ಸೂಚನೆಯನ್ನ ನೀಡಿತ್ತು. ಆದಾಗ್ಯೂ 4ನೇ ಓವರ್ನಲ್ಲಿ ತಂಡದ ಮೊತ್ತ 35 ರನ್ ಆಗಿದ್ದ ವೇಳೆ ನಾಥನ್ ಎಲಿಸ್ ಟೀಂ ಇಂಡಿಯಾಗೆ ಮೊದಲ ಶಾಕ್ ನೀಡಿದರು. ಅಭಿಷೇಕ್ ಶರ್ಮಾ ರವರು 14 ಎಸೆತಗಳಿಂದ 4 4ಗಳ ಸಹಾಯದಿಂದ 19 ರನ್ ಬಾರಿಸಿ ಪೆವಿಲಿಯನ್ ಸೇರಿಕೊಂಡರು. ಇನ್ನು ಇದಾದ ಬಳಿಕ ಜೊತೆಯಾದ ಸೂರ್ಯಕುಮಾರ್ ಯಾದವ್ ಹಾಗೂ ಶುಭ್ಮನ್ ಗಿಲ್ ಇನ್ನಿಂಗ್ಸ್ ಜವಾಬ್ದಾರಿಯನ್ನ ವಹಿಸಿಕೊಂಡರು. ಆದರೆ 4ನೇ ಓವರ್ನಲ್ಲಿ ಮತ್ತೆ ಪಂದ್ಯಕ್ಕೆ ಮಳೆ ಅಡ್ಡಿಪಡಿಸಿತು. ಇಲ್ಲಿಂದ 18 ಓವರ್ಗಳಿಗೆ ಪಂದ್ಯವನ್ನ ರೆಡ್ಯೂಸ್ ಕೂಡ ಮಾಡಲಾಗಿತ್ತು. ಇನ್ನು ಇದಾದ ಬಳಿಕ ಇನ್ನಿಂಗ್ಸ್ ಆರಂಭಿಸಿದ ಟೀಂ ಇಂಡಿಯಾಗೆ ಶುಭ್ಮನ್ ಗಿಲ್ ಹಾಗೂ ಸೂರ್ಯಕುಮಾರ್ ಯಾದವ್ ಉತ್ತಮ ಆಟವನ್ನ ನೀಡಿದರು. ನಾಯಕ ಮತ್ತು ಉಪನಾಯಕನ ಜೊತೆ ಆಟವನ್ನ ಕಂಡು ಇಡೀ ಆಸೀಸ್ ಪಡೆ ಕೂಡ ಬೆಚ್ಚಿ ಬಿದ್ದಿತ್ತು ಸ್ನೇಹಿತರೆ. ಅದರಲ್ಲಿಯೂ ಸೂರ್ಯಕುಮಾರ್ ಯಾದವ್ ಅವರಿಗೆ ಈ ಸರಣಿ ತುಂಬಾ ಕ್ರೂಷಿಯಲ್ ಸರಣಿಯಾಗಿತ್ತು. ಯಾಕಂದ್ರೆ ಕಳೆದ 11 ಪಂದ್ಯಗಳಿಂದ ಸೂರ್ಯಕುಮಾರ್ ಯಾದವ್ ಅವರ ಬ್ಯಾಟಿನಿಂದ ರನ್ ಬರುತ್ತಿರಲಿಲ್ಲ. ಆದರೆ ಈ ಪಂದ್ಯದಲ್ಲಿ ಸೂರ್ಯ ಅಬ್ಬರಿಸುವ ಮುನ್ಸೂಚನೆ ನೀಡಿದರು. ಅದರಲ್ಲಿಯೂ ಬ್ಯಾಕ್ ಟು ಬ್ಯಾಕ್ 4ಗಳನ್ನ ಕೂಡ ಬಾರಿಸಿದರು. ಇನ್ನು ನಾಥನ್ ಎಲ್ಲಿಸ್ ರವರ ಓವರ್ನಲ್ಲಿ ಸೂರ್ಯಕುಮಾರ್ ಯಾದವ್ ಬ್ಯಾಕ್ ಟು ಬ್ಯಾಕ್ 4 ಹಾಗೂ 6 ಬಾರಿಸುವ ಮೂಲಕ ತಮ್ಮ ಲಯವನ್ನ ಕಂಡುಕೊಂಡಿದ್ದರು. ಇವರಿಗೆ ಸಾಥ್ ನೀಡಿದ ಶುಭ್ಮನ್ ಗಿಲ್ ಕೂಡ ಒಳ್ಳೆಯ ಹೊಡೆತಗಳನ್ನೇ ಬಾರಿಸಿದರು. ಆದಾಗ್ಯೂ 9.4 ಓವರ್ಗಳಲ್ಲಿ ಪಂದ್ಯಕ್ಕೆ ಮಳೆ ಅಡ್ಡಿಪಡಿಸಿತು. ಈ ಹಂತದಲ್ಲಿ ಭಾರತದ ಸ್ಕೋರ್ 97ಕ್ಕೆ 1 ಆಗಿತ್ತು. ತಂಡದ ಪರ ಶುಭ್ಮನ್ ಗಿಲ್ ಅಜಯ 37 ಮತ್ತು ಸೂರ್ಯಕುಮಾರ್ ಯಾದವ್ ಅಜಯ 39 ರನ್ ಬಾರಿಸಿದರು. ಶುಭ್ಮನ್ ಗಿಲ್ ರವರ ಬ್ಯಾಟ್ನಿಂದ 4 4 ಹಾಗೂ 1 6 ಬಂದಿದ್ದರೆ ಇತ್ತ ಸೂರ್ಯರವರ ಬ್ಯಾಟ್ನಿಂದ 3 4 ಹಾಗೂ 2 6ಗಳು ಬಂದಿದ್ದವು. ಈ ಹಂತದಲ್ಲಿ ಪಂದ್ಯಕ್ಕೆ ಮಳೆ ಅಡ್ಡಿಪಡಿಸಿತ್ತು. ಅಲ್ಲಿಂದ ಮಳೆ ನಿಲ್ಲಲೇ ಇಲ್ಲ. ಹೀಗಾಗಿ ಅಂಪೈರ್ಗಳು ಪಂದ್ಯವನ್ನ ರದ್ದುಗೊಳಿಸುವ ತೀರ್ಮಾನವನ್ನ ಕೈಗೊಂಡರು. ಇನ್ನು ಈ ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ 2 6 ಬಾರಿಸುವ ಮೂಲಕ ಟಿ20 ಕ್ರಿಕೆಟ್ ನಲ್ಲಿ 150 6 ಬಾರಿಸಿದ ವಿಶ್ವ ದಾಖಲೆಯನ್ನ ನಿರ್ಮಿಸಿದರು ಸ್ನೇಹಿತರೆ. ಒಟ್ಟಿನಲ್ಲಿ ಇಂಡಿಯಾ ಹಾಗೂ ಆಸೀಸ್ ನಡುವಿನ ಮತ್ತೊಂದು ರೋಚಕ ಪಂದ್ಯವನ್ನ ಕಣ್ತುಂಬಿಕೊಳ್ಳಲು ಕಾದುಕೊಳ್ಳುತ್ತಿದ್ದ ಅಭಿಮಾನಿಗಳಿಗೆ ಮಳೆರಾಯ ನಿರಾಸೆ ಮೂಡಿಸಿದ್ದಂತೂ ಸತ್ಯ. ಇದೀಗ 2ನೇ ಟಿ20 ಪಂದ್ಯಕ್ಕಾಗಿ ಕ್ರೀಡಾ ಜಗತ್ತು ಕಾದಿದೆ. ನಮಸ್ಕಾರ, ಧನ್ಯವಾದಗಳು.